ಪಾಂಡವಪುರ ತಾಲೂಕಿನ ಕೆನ್ನಾಳು ಸಮೀಪದ ಸಂಪ್ರದಾಯ ಕನ್ವೆನ್ಷನಲ್ ಹಾಲ್ನಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ವತಿಯಿಂದ ಮತಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ BLA 2 ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಸಹ ಪ್ರಭಾರಿಗಳಾದ ಡಾಕ್ಟರ್ EC ನಿಂಗರಾಜಗೌಡ, ಬಿಜೆಪಿ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ NS ಇಂದ್ರೇಶ್, ಬಿಜೆಪಿ ಮೈಸೂರು ವಿಭಾಗದ ಪ್ರಮುಖ್ ಸ್ವಾಮಿ ಮರಳಾಪುರ, ಮುಖಂಡರಾದ ಪಣೀಸ್, ಮೈಸೂಗರ್ ಮಾಜಿ ಅಧ್ಯಕ್ಷರಾದ J ಶಿವಲಿಂಗೇಗೌಡ, SNT ಸೋಮಶೇಖರ್, ತಾಲೂಕು ಅಧ್ಯಕ್ಷರಾದ ಧನಂಜಯ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ N ಸೋಮಶೇಖರ್, ಮಂಗಳ ನವೀನ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KL ಆನಂದ್, ಮಹೇಶ್ ಸೇರಿದಂತೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ಆಯೋಜನೆ ಮಾಡಿ ಎಲ್ಲ ವಿಷಯಗಳನ್ನು ಕೂಡ ಸವಿಸ್ತಾರವಾಗಿ ಬಡೀಶಣ್ಣವರು, ಸ್ವಾಮಿ ಮರಳಾಪುರ ಅವರು ಮತ್ತು EC ನಿಂಗರಾಜಗೌಡರು ತಮ್ಮೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನು ಆದರೂ ವಿಷಯವಾಗಿ ಏನೂ ಮಾತನಾಡೋದಿಲ್ಲ. ಇಲ್ಲಿ ಕೂತಿರುವಂಥ ಎಲ್ಲ BLA 2ಗಳು ತಮ್ಮ ತಮ್ಮ ಊರುಗಳಲ್ಲಿ ಯಾವ ಪಟ್ಟಿ ಸೇರಬೇಕು, ಯಾರು ಪಟ್ಟಿಯಿಂದ ತೆಗಿಬೇಕು ಅದನ್ನು ದಯವಿಟ್ಟು ಗಮನ ಕೊಟ್ಟು, ಅದು ಕೂಡ ನಮಗೆ ಒಂದು ಚುನಾವಣೆಯಲ್ಲಿ ಪ್ರಥಮ ಅಸ್ತ್ರ ಮತದಾನ ಪಟ್ಟಿ. ದಯಮಾಡಿ ಆ ಮತದಾನ ಪಟ್ಟಿಯನ್ನು ತಾಲೂಕು ಅಧ್ಯಕ್ಷರ ತಗೊಂಡು ತಾವೆಲ್ಲರೂ ಅದನ್ನು ಕೂತ್ಕೊಂಡು ಕರೆಕ್ಟಾಗಿ ನೋಡಿ ಏನು ಈಗ ಅದು ಪರಿಷ್ಕರಣೆ ಆಗ್ತದೆ ಅದನ್ನು ತಾವೆಲ್ಲರೂ ಅತಿ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ನನ್ನ ಕೈ ಮುಟ್ಟು ಕೇಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಇವತ್ತು ನಮ್ಮ ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಮಾಧ್ಯಮ ಮಿತ್ರರು ಬೆಳಿಗ್ಗೆ ನಾವು ಬಂದಾಗಿಂದಲೂ ಕೂಡ ಅತ್ಯಂತ ಸಮಾಧಾನವಾಗಿ ಕುಳಿತು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಮತ್ತೆ ಇದೇ ತಿಂಗಳು ಏನು ಈ 31ರೊಳಗಡೆ ಈ SIR ಸಭೆಗಳು ರಾಜ್ಯ ಮಟ್ಟದಲ್ಲಾಗಿ, ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಾಗಿ, ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಮುಗಿಸ್ಬೇಕು ಅಂತೇಳಿ ಎಲ್ಲ ಕಡೆ SIR ಸಭೆಗಳು ಮುಗಿದಿದ್ದಾವೆ. ಇವತ್ತಿಗೆ ನಮ್ಗೆ ಗೊತ್ತಿರೋಂಗೆ ಎಲ್ಲ ಮಂಡಲದಲ್ಲೂ ಕೂಡ, ನಮ್ಮ ಮಂಡ್ಯ ಜಿಲ್ಲೆ 8 ಮಂಡಲದಲ್ಲೂ ಕೂಡ SIR ಸಭೆ ಮುಗಿತಾ ಇದೆ. ಮುಂದೆ ಪ್ರಶಿಕ್ಷಣ ವರ್ಗ ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲಿರುವಂಥ ನಮ್ಮೆಲ್ಲ ಯಾರು ನಾವಿಲ್ಲಿ ಕಾರ್ಯಕರ್ತರು ಕೂಡ್ತಿದ್ದೀವಿ, ಅದರ ಜೊತೆಗೆ ನಮ್ಮ ಬೂತ್ ಅಧ್ಯಕ್ಷಗಳಾಗ್ಬೋದು, BLA 2ಗಳಾಗ್ಬೋದು, ಪ್ರತಿಯೊಬ್ಬರು ಕೂಡ ಪ್ರಶಿಕ್ಷಣ ವರ್ಗ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರ ಭಾಗವಾಗಿ ಪ್ರತಿ ಮಂಡಲದಲ್ಲಿ 3 ಪ್ರಶಿಕ್ಷಣ ವರ್ಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರಶಿಕ್ಷಣ ವರ್ಗ ಅಂದರೆ ತಮಗೆ ಗೊತ್ತು, ಇಲ್ಲಿ ಕುಳಿತಿರುವಂಥ 90ಕ್ಕೂ ಹೆಚ್ಚು % ಜನ ಎಲ್ಲರೂ ಕೂಡ ಆಲ್ರೆಡಿ 1, 2, 3 ಬಾರಿ, ಹಲವಾರು ಜನ 4-5 ಬಾರಿ ಆ ಪ್ರಶಿಕ್ಷಣ ವರ್ಗದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಪಕ್ಷದ ಹಿತದೃಷ್ಟಿಯಿಂದ ಮೊದಲು ನಮ್ಮ ಪಾರ್ಟಿಯಲ್ಲಿ ವ್ಯಕ್ತಿ ನಿರ್ಮಾಣ ಆಗಬೇಕು, ನಮ್ಮ ವರ್ತನೆ ಹೆಂಗಿರಬೇಕು, ನಮ್ಮ ಸಂಸ್ಕಾರ ಹೆಂಗಿರಬೇಕು, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ರೀತಿ ನಡ್ಕೊಬೇಕು, ನಮಗೆ ಅಧಿಕಾರ ಒಂದೇ ಮುಖ್ಯ ಅಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ರೀತಿಯಲ್ಲಿ ಏನು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಹಗಲಿರುಳು ಈ ದೇಶ ಕಟ್ಟೋದಕ್ಕೋಸ್ಕರ ಈ ರಾಷ್ಟ್ರ ಮಾತೆಯ ಮುಂದೇನು ಕಾಪಾಡಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ರಾಜಕಾರಣ ಮಾಡ್ತಾ ಇದ್ವಿ. ಆ ದೃಷ್ಟಿನಲ್ಲಿ ವ್ಯಕ್ತಿ ನಿರ್ಮಾಣ ಆಗಬೇಕು, ವ್ಯಕ್ತಿ ನಿರ್ಮಾಣದಿಂದ ಪಕ್ಷ ನಿರ್ಮಾಣ ಆಗಬೇಕು, ಪಕ್ಷ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ಪ್ರಶಿಕ್ಷಣ ವರ್ಗವನ್ನು ಮಾಡ್ತಾ ಇದ್ದಾರೆ. ಅದು ಈ ವಾರದಲ್ಲೇ ಯಾವ ಜಾಗದಲ್ಲಿ ಆ ಪ್ರಶಿಕ್ಷಣ ವರ್ಗವನ್ನು ಮಾಡ್ತೀವಿ ಅಂತೇಳಿ ತಿಳಿಸ್ತಾರೆ. ಅದು ಕನಿಷ್ಠ ಪ್ರಶಿಕ್ಷಣ ಒಂದು ವರ್ಗದಲ್ಲಿ 70ರಿಂದ 100 ಸಂಖ್ಯೆ ಇರಲೇಬೇಕು. ಎಲ್ಲರೂ ಕೂಡ ಆ ದಿನ ಬಂದು ಅಲ್ಲೇ ಉಳಿದು ನೆಕ್ಸ್ಟ್ ದಿನ ಒಂದು ದಿನ ಕಂಪ್ಲೀಟ್ ಒಂದು 24 ಗಂಟೆ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ಅಲ್ಲೇ ಜೊತೆನಲ್ಲಿದ್ದು ಎಲ್ಲರೂ ಕೂಡ ನಾವು ಒಂದು ಕುಟುಂಬದ ರೀತಿಯಲ್ಲಿ ಇದ್ದು ಹೋಗ್ಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ದಯಮಾಡಿ ಅದಕ್ಕೂ ಕೂಡ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾರೆ. ಅವತ್ತು ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಏಪ್ರಿಲ್ 6ನೇ ತಾರೀಕು ಅದೆಲ್ಲರೂ ಕೂಡ ತಾವು ಭಾಗಿಯಾಗಿ ಆ ಸ್ಥಾಪನಾ ದಿವಸವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮನ್ನು ಕೇಳಿದ್ದಾರೆ. ಇದು 2ನೇ ಕಾರ್ಯಕ್ರಮ. 3ನೇ ಕಾರ್ಯಕ್ರಮ ಕೂಡ ನಮ್ಮ ಪಕ್ಷದ ವತಿಯಿಂದ ಅತಿ ಹೆಚ್ಚು ಯಾವುದಾದ್ರು ಪಕ್ಷ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದೆ ಅಂದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಅದರಲ್ಲೇನಿಲ್ಲ, ನಾವೆಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಸುದೀರ್ಘ
ರಾಜಕಾರಣ ಮಾಡಿ ಬರೀ ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಂಡು ಮಾತ್ರ ಓಡಾಡ್ತಾವೆ ಬಿಟ್ರೆ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಅವರ ತತ್ವಗಳಿಗೆ ಏನಾದರೂ ಒಂದು ಬೆಲೆ ಬಂದಿದೆ ಅಂದರೆ ಅದು 2014 ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಬಂದ ಮೇಲೆ. ಅದಕ್ಕೋಸ್ಕರ ಅದನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡಿದೆ. ಅವತ್ತೆಲ್ಲರೂ ಕೂಡ ಅದಕ್ಕೂ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಮ್ಮಲ್ಲೆಲ್ಲ ನಾನು ಕೇಳ್ಕೊಂತ ಈ 3 ಕಾರ್ಯಕ್ರಮಗಳು ಅತ್ಯಂತ ಮಹತ್ವದ ಕಾರ್ಯಕ್ರಮಗಳು. ಈ 3 ಕಾರ್ಯಕ್ರಮಗಳಲ್ಲೂ ಕೂಡ ಇಲ್ಲಿರುವಂಥ ಎಲ್ಲ ಜವಾಬ್ದಾರಿ ಹೊತ್ತ ಕಾರ್ಯಕರ್ತರುಗಳು ದಯಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. 2028ಕ್ಕೆ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಥವಾ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಯಾರಿಗಾರು ಡೌಟ್ ಇದೆಯಾ? ಖಂಡಿತ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವತ್ತು ಏನು ಇಷ್ಟು ವರ್ಷಗಳ ಕಾಲ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ದುಡ್ದಿದ್ದೀರಿ, ತಮ್ಮ ಸಮಯ ಕೊಟ್ಟಿದ್ದೀರಿ, ತಮ್ಮ ದುಡ್ಡುಗಳು ಖರ್ಚು ಮಾಡ್ಕೊಂಡಿದ್ದೀರಿ, ಅವೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗೋಂಥ ಸಮಯ ಬರ್ತದೆ. ಖಂಡಿತ 2028ಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೆ ಇನ್ನೊಂದು 20-25 ವರ್ಷಗಳ ಕಾಲ ಒಂದು ಬಿಜೆಪಿ ಯುಗ ಯಾವ ರೀತಿ ಗುಜರಾತ್ ಮಧ್ಯಪ್ರದೇಶದಲ್ಲಿದೆಯೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಂದು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಆಗುತ್ತೆ. ಯಾರು ಕೂಡ ಎದೆಗುಂದದೆ ದಯಮಾಡಿ ನಿಮ್ಮ ಊರುಗಳಲ್ಲಿ ಈಗೇನು ಬೂತ್ ಅಧ್ಯಕ್ಷಗಳು BLA2ಗಳು ಬಂದಿದ್ದೀರೋ, ನಾನು ಕೂಡ ಇದೇ ತಿಂಗಳು ತಾವೆಲ್ಲರೂ ನನ್ನ ಕುಟುಂಬದ ರೀತಿನೇ, ಅದಕ್ಕೋಸ್ಕರ ನಾನು ಕೂಡ ಇದೇ ತಿಂಗಳು 5ನೇ ತಾರೀಕು ನನ್ನ ಕಾಲು ಆಪರೇಷನ್ ಇದೆ. ನಾನು 2014ರಲ್ಲಿ ಒಂದ್ಸರಿ ಆಕ್ಸಿಡೆಂಟ್ ಆಗಿ ಕಾಲು ಏಟಾಗಿ ಅದನ್ನು ಆಪರೇಷನ್ ಮಾಡಬೇಕು ಅಂತೇಳಿ ನಾನು ಒಂದು 5-6 ವರ್ಷದಿಂದ ತಳ್ಳಿದ್ದೆ. ಈಗ ಚೆನ್ನೈನಲ್ಲಿ ಇದೇ ತಿಂಗಳು ಏಪ್ರಿಲ್ 7ನೇ ತಾರೀಕು ಆಪರೇಷನ್ ಇದೆ. ಹಂಗಾಗಿ 5ನೇ ತಾರೀಕು ಹೋಗ್ತಾ ಇದ್ದೀನಿ. ಒಂದು 30 ದಿವಸಗಳ ಕಾಲ ನಾನು ಕ್ಷೇತ್ರದ ಕಡೆ ಬರೋಕ್ಕಾಗೋದಿಲ್ಲ. ದಯಮಾಡಿ ಇದೇನು ಈ ಪ್ರಶಿಕ್ಷಣ ವರ್ಗ ಆಗ್ಬೋದು ಅಥವಾ BJP ಸ್ಥಾಪನಾ ದಿವಸ ಆಗ್ಬೋದು ಅಥವಾ ಅಂಬೇಡ್ಕರ್ ಜಯಂತಿ ಆಗ್ಬೋದು ಅಥವಾ ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳಾಗ್ಬೋದು, ತಾವೆಲ್ಲರೂ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲನೂ ಯಶಸ್ವಿಗೊಳಿಸಿ ಈ ಆಪರೇಷನ್ ಆದಮೇಲೆ ನಾನು ಕೂಡ ಯಾವ ರೀತಿ ಹಿಂದೆ ಸಂಘಟನೆ ಆಗ್ತಾ ಇತ್ತು ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾನು ಕೂಡ ಕಳೆದ 2-2.5 ವರ್ಷಗಳಿಂದ ಏನು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷನ ಜವಾಬ್ದಾರಿ ಆದಮೇಲೆ ಎಲ್ಲ ತಾಲೂಕುಗಳ ಜವಾಬ್ದಾರಿ ಮತ್ತು ಅಲ್ಲಿ ಕೆಲಸದ ಒತ್ತಡದಿಂದ ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಜಾಸ್ತಿ ಸಮಯ ಕೊಡೋಕ್ಕಾಗಿಲ್ಲ. ಅದನ್ನು ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಮುಂದೆ ಬರುವಂಥ 2028 ಚುನಾವಣೆಯಲ್ಲಿ BJPಯ ಬಾವುಟ ಆರಿಸೋ ರೀತಿಯಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾರ್ಯಾರು ನಮ್ಮ ಕಾರ್ಯಕರ್ತರುಗಳಿದ್ದೀರಿ, ಯಾರು ನಿಲ್ಲೋದಕ್ಕೆ ಆಸಕ್ತಿ ಇದೆ, ಯಾರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಕೂಡ ಆ ಚುನಾವಣೆ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾಹಿತಿ ನೀಡಬೇಕು. ಆ ಚುನಾವಣೆಯನ್ನು ನಾವು ನೀವುಗಳೆಲ್ಲರೂ ಸೇರಿ ಗೆಲುವೇ ಮಾನದಂಡ. ರಾಜಕೀಯದಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ 100ಕ್ಕೆ 49 ಅಂತೆ, 51 100 ಇದ್ದಂಗೆ ಅಂತ. ಡಿಫ್ರೆನ್ಸ್ 2%. ನಾವು 49 ತಗೊಂಡ್ರು ಕೂಡ ಒಳಗಡೆ ಹೋಗೋಕ್ಕಾಗಲ್ಲ, 51 ತಗೊಂಡ್ರೆ ಮಾತ್ರ ಒಳಗಡೆ ಹೋಗ್ಬೋದು. ಅದಕ್ಕೋಸ್ಕರ ದಯಮಾಡಿ ಯಾರು ಕೂಡ ಈ ಸಂಘಟನೆ, ಈ ಕೆಲಸಗಳು, ಪಕ್ಷದ ಕೆಲಸ ಇವೆಲ್ಲ ಒಂದು ಭಾಗ ಆದರೆ ರಾಜಕೀಯ ಮಾಡೋಂಥ ಮನಸ್ಥಿತಿ, ರಾಜಕೀಯವನ್ನು ಎದುರಿಸೋಂಥ ಮನಸ್ಥಿತಿ ಮತ್ತು ಯಾವುದೇ ಊಹಾಪೋಹಗಳಿಗೆ ಅಥವಾ ಯಾರೋ ಬೇರೆ ನಿಮ್ಮನ್ನ ಮಾನಸಿಕವಾಗಿ ಕುಗ್ಸೋಂಥ ಕೆಲಸ ಮಾಡೋದಕ್ಕೆ, ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಯಾವ್ಯಾವ ರೀತಿ ನಾವು ಮಾನಸಿಕವಾಗಿ ಸಿದ್ಧತೆ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಪ್ರಶಿಕ್ಷಣ ವರ್ಗವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಆ ಪ್ರಶಿಕ್ಷಣ ವರ್ಗದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನಲ್ಲಿ ಕನಿಷ್ಠ ಒಂದು 3ರಿಂದ 4 ಜನ ಕರ್ಕೊಬಂದು ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ಹೊಸದಾಗಿ ನಮ್ಮ ಮೈಸೂರು ವಿಭಾಗದ ಪ್ರಭಾರಿಗಳಾಗಿ ಮತ್ತು ಸಹ ಪ್ರಭಾರಿಗಳಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸನ್ಮಾನ. ನಮಸ್ಕಾರ ಎಲ್ಲರಿಗೂ ಧನ್ಯವಾದ. ವಾಸ್ತವಿಕ ನುಡಿಯನ್ನಾಡುವಂಥ ಸ್ವಾಮಿ ಮರುಳಾಪುರಜಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯ ಪ್ರಕೋಷ್ಠಗಳ
ಸಂಯೋಜಕರು ಆಗ ಪ್ರಶಿಕ್ಷಣ ಮಾಡಬೇಕು ಅಂತ ಕೇಳ್ತಾರೆ. ನಾವು ಈ ಪಕ್ಷದ ಅಧಿಕೃತ ಏಜೆಂಟ್ ಆಗಿ ನನ್ನ ಬೂತಿನಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ. ನಾವು ಏನೇನು ಮಾಡಬೇಕು ಅನ್ನೋದು ಒಂದಷ್ಟು ಕೆಲಸಗಳನ್ನು ಹೇಳ್ತೀವಿ. ದಯವಿಟ್ಟು ಅದನ್ನು ನೆನಪಿಟ್ಕೊಳ್ಳಿ, ಗುರುತು ಮಾಡಿಕೊಳ್ಳಿ. ಮೊದಲನೇದಾಗಿ ನೋಟಿಫಿಕೇಶನ್ ಆಗುತ್ತೆ. ಈಗಲೇ ನೀವು ಹೋಗಿ ನಿಮ್ಮ ಬೂತಿನ BLO ಯಾರು ಅನ್ನೋದನ್ನ ಮೊದಲು ಪತ್ತೆ ಮಾಡಿ. ನಿಮ್ಮ ತಾಲೂಕಿನಲ್ಲಿ ಕೇಳಿ, ತಾಲೂಕು ಅಧ್ಯಕ್ಷರಿಗೆ ಅಥವಾ BLO ಕೇಳಿದ್ರೆ ಆ ಪಟ್ಟಿಯನ್ನು ಕೊಡಿಸ್ತಾರೆ ನಿಮಗೆ. ಇಡೀ ಕ್ಷೇತ್ರದ ಎಲ್ಲ ಬೂತ್ಗಳದು BLO ಪಟ್ಟಿಯನ್ನು ಕೊಡಿಸ್ತಾರೆ ನಿಮಗೆ. ವೆಬ್ಸೈಟ್ಗೆ ಹೋದ್ರೂ ಸಿಗುತ್ತೆ ನಿಮಗೆ, ಬೂತ್ ಲೆವೆಲ್ ಆಫೀಸರ್ ಪಟ್ಟಿ ಸಿಗುತ್ತೆ. ನಿಮ್ಮ ಬೂತ್ ಲೆವೆಲ್ ಆಫೀಸರ್ ನಿಮ್ಮ ಬೂತಿನ BLO ಜೊತೆನಲ್ಲಿ ಒಂದು ಸಂಬಂಧವನ್ನ ಸುಧಾರಿಸ್ಕೊಳ್ಳಿ. ಸಂಪರ್ಕ ಮಾಡಿ, ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಪರಿಚಯ ಇದ್ದವರೇ ಆದರೆ ಅವ್ರ ಜೊತೆ ಮಾತುಕತೆ ಆಡಿ ಒಂದೊಳ್ಳೆ ಉತ್ತಮವಾದ ಸಂಬಂಧನ ನಿರ್ಮಾಣ ಮಾಡ್ಕೊಳ್ಳಿ. ನಮಗೇನೋ ಲಾಭ ಮಾಡ್ತಾರೆ ಅಂತಲ್ಲ, ಲಾಭ ಮಾಡಬೇಕು, ನಮ್ಮ ಪರವಾಗಿ ನಾವು ಅಕ್ರಮ ಮಾಡಬೇಕು ಅಂತಲ್ಲ. ನನ್ನ ಬೂತಿನಲ್ಲಿ ಮತದಾರರ ಪಟ್ಟಿ ಅಕ್ರಮ ಇರಬಾರ್ದು ಅನ್ನೋದಕ್ಕೋಸ್ಕರ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ನಿರ್ಮಾಣ ಮಾಡ್ಕೊಳ್ಳಿ. ಅವ್ರ ಜೊತೆ ಸ್ನೇಹವನ್ನು ಪ್ರಾರಂಭ ಮಾಡಿ, ಮಾತಾಡಿಸಿ, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ಅವ್ರು ಅರ್ಜಿ ಕೊಡೋಕೆ ಶುರು ಮಾಡ್ತಾರೆ ನೋಟಿಫಿಕೇಶನ್ ಆದ್ಮೇಲೆ. ಎಲ್ಲ ಮನೆಗಳಿಗೆ, ನನ್ನ ಬೂತ್ನಲ್ಲಿ ಇರ್ತಕ್ಕಂಥ 700 ಮನೆ, 600 ಮನೆ, 500 ಮನೆ, ಎಲ್ಲ ಮನೆಗಳಿಗೆ ಅರ್ಜಿ ತಲುಪಿದೆಯಾ, ಅರ್ಜಿ ಕೊಟ್ಟಿದಾರಾ, ಅದನ್ನ ಚೆಕ್ ಮಾಡ್ಬೇಕು. ನಾವು ಟೀಮ್ ಓಡಾಡಿ ಯಾರಿಗೆ ಅರ್ಜಿ ಸಿಕ್ಕಿಲ್ಲ ಅವ್ರಿಗೆ ಅರ್ಜಿ ಕೊಡಿಸ್ಬೇಕು. ಈ ಕೆಲಸ ಮಾಡಬೇಕಾಗಿರೋದು ನಾವು. ಯಾರಿಗೆ ಅಂದ್ರೆ, ಯಾರು ಅರ್ಹ ಮತದಾರರಿದ್ದಾರೆ, ರಾಜಕೀಯ ಪಕ್ಷ ಆದ್ರಿಂದ ಒಂದು ಸಣ್ಣ ಪಥ್ಯನೂ ಹೇಳ್ತೀನಿ, ಯಾರು ನಮ್ಮ ಮತದಾರರಿದ್ದಾರೆ ಅವ್ರು ಯಾರಿಗೂ ಅರ್ಜಿ ಕೊಟ್ಟಿಲ್ಲ ಅನ್ನೋದು ಆಗ್ಬಾರ್ದು. ಅವರೆಲ್ಲರ ಮನೆಗೆ ಅರ್ಜಿ ತಲುಪೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಿಶ್ಚಿತವಾಗಿ ಕೇವಲ SIR ನ ಬಲದಿಂದ, ನಾನು ಅದರಿಂದನೇ ಎಲ್ಲ ರಾಜಕಾರಣ ನಡೆಯುತ್ತೆ ಅಂತ ಹೇಳ್ತಿಲ್ಲ, ಕೇವಲ SIR ಬಲದಿಂದ, ಅದೊಂದು ಅಂಶದಿಂದನೇ ನಮಗೆ ಕರ್ನಾಟಕದಲ್ಲಿ ಇನ್ನೂ ಒಂದು 25-30% ಸೀಟ್ಗಳು ಜಾಸ್ತಿ ಬರ್ತವೆ. 25-30 ಸೀಟ್ಗಳು ಜಾಸ್ತಿ ಬರ್ತವೆ. ನಿಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ಒಂದು ಪ್ರಶ್ನೆ ಇದೆ, ನಮ್ಮ ಕಾರ್ಯಕರ್ತರಿಗೆ, ಮಂಡ್ಯ ಜಿಲ್ಲೆಯವ್ರಿಗೆಲ್ಲ, ಮಂಡ್ಯ ಜಿಲ್ಲೆಯ BJP ಕಾರ್ಯಕರ್ತರಿಗೆ ಒಂದು ಪ್ರಶ್ನೆ ಇದೆ. ಸ್ಟಾರ್ ಅಲಯನ್ಸ್ ಇದೆ, JDS ಇದೆ, ಕೇಂದ್ರದ ಮಂತ್ರಿಗಳಿದ್ದಾರೆ, ಯಾವ್ಯಾವ ಕ್ಷೇತ್ರದ ಕತೆ ಏನೇನಾಗಿದೆಯೋ, ಯಾವ್ಯಾವ ಸೀಟ್ ಏನೇನಾಗುತ್ತೋ, ನಾವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಮಾಡ್ಬೇಕು SIR ಅನ್ನೋದು ನಿಮ್ಮ ಮನಸ್ಸಲ್ಲಿ ತುಂಬಾ ಜನಕ್ಕಿದೆ. ಯಾಕಂದ್ರೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಾಗ ನೀವು ಕೇಳ್ತಾ ಇರ್ತೀರಿ. ನಾನು ಕಳೆದ 2 ವರ್ಷದಿಂದ ಏನು ನಿಮ್ಮ ಮೆಂಬರ್ಶಿಪ್ ಶುರು ಆದಾಗಿಂದ ಬರ್ತಾ ಇದ್ದೀನಿ, ಆಗಿಂದನೂ ಒಂದು ವಿಶ್ವಾಸದಿಂದ ಒಂದು ಮಾತು ಹೇಳ್ತಿದ್ದೀನಿ. ಅದು ನಿಮಗೂ ಕೂಡ ವಿಶ್ವಾಸ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಜಿಲ್ಲೆಯ ಬಹುತೇಕ ಎಲ್ಲ ಪ್ರಮುಖರಿಗೂ ಆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ, ನಮಗೆ ಗೊತ್ತಿದೆ. 14 ಕೋಟಿಗೂ ಹೆಚ್ಚು ಸದಸ್ಯರಿರ್ತಕ್ಕಂಥ ಪಕ್ಷ, 19 ರಾಜ್ಯಗಳಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಧಿಕಾರ ಮಾಡ್ತಾ ಇರತಕ್ಕಂಥ ಪಕ್ಷ ನಾವು. ಒಂದು ನ್ಯಾಷನಲ್ ಪಾರ್ಟಿ ನಾವು. ಆ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಅನುಮಾನ, ಅಪನಂಬಿಕೆ, ಸಂಶಯ ನಮ್ಮಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಯಾರಿಗೂ ಎಲ್ಲೂ ಕೂಡ ಯಾವುದೇ ಒಂದು ಪಕ್ಷಕ್ಕೆ, ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗೆ ಎಲ್ಲೂ ಒಟ್ಟಿಗೆ ಬರ್ಕೊಟ್ಟಿದ್ದಂಥ ರಾಜ್ಯ ಯಾವುದೂ ಇಲ್ಲ, ಯಾವ ಜಿಲ್ಲೆನೂ ಬರ್ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಜಿಲ್ಲೆನಲ್ಲೂ ಕೂಡ ಮೈತ್ರಿ ಇದೆ. ಮೈತ್ರಿ ಎಲ್ಲೆಲ್ಲಿಗಿರುತ್ತೆ ಅನ್ನೋದನ್ನು ಕೇಂದ್ರದವರು ನಿರ್ಣಯ ಮಾಡ್ತಾರೆ. ಮೈತ್ರಿ ಇದ್ದ ಕಡೆ ಕೂಡ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಗಬೇಕು, ಅದು MLA ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, BJPಗೆ ಅಲ್ಲಿ ನಮ್ಮ ಸಾಮರ್ಥ್ಯ ಶಕ್ತಿಗೆ ಅನುಗುಣವಾಗಿ, ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಅನುಗುಣವಾಗಿ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಈ ವಿಶ್ವಾಸ ನಿಮಗಿರ್ಲಿ. ನಮ್ಮ ರಾಜ್ಯದ ನಾಯಕರು ಯಾರು ಕೈ ಕಟ್ಕೊಂಡು ಕೂತಿಲ್ಲ, ಕೇಂದ್ರದ ನಾಯಕರು ಯಾರು ಕಣ್ಣು ಮುಚ್ಕೊಂಡು ಕೂತಿಲ್ಲ. ವಿಶ್ವಾಸ ನಿಮಗಿರ್ಲಿ. ನಮಗೆ ಸಿಗಬೇಕಾದದ್ದು, ನ್ಯಾಯಬದ್ಧವಾಗಿ ಸಿಗಬೇಕಾದದ್ದು ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಮಗಿರ್ಬೇಕಾದಂಥದ್ದು ನಮ್ಮ ಸಂಕಲ್ಪ ಏನು ಅಂತಂದ್ರೆ, ಈ ಏನು ಸಂವಿಧಾನಬದ್ಧವಾಗಿ ನಡೆಯತಕ್ಕಂಥ ಚಟುವಟಿಕೆಗಳಲ್ಲಿ ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಇದನ್ನು ಉತ್ಕೃಷ್ಟವಾಗಿ ಮಾಡಿಕೊಳ್ಬೇಕು. ಸಂದರ್ಭ ಬಂದಾಗ ಪಕ್ಷದೊಳಗೆ ನಮ್ಮ ಹಕ್ಕನ್ನು ಕೂಡ ನಾವು ಪಡ್ಕೊಳ್ಬೇಕು. ಜನರ ಮುಂದೆ ಹೋಗಿ ಮುಂದಿನ ಚುನಾವಣೆಗಳಲ್ಲಿ, ಅದು ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, MLA ಆಗಲಿ, MP ಆಗಲಿ, ನಾವು ನಮ್ಮ ಅಧಿಕಾರವನ್ನ ಪಡ್ಕೊಳ್ಳಿಕ್ಕೆ ಬೇಕಾದಂತ ರೀತಿಯಲ್ಲಿ ಕೆಲಸ ಮಾಡುವಂತ ಅವಕಾಶ ನಮ್ಮ ಕಣ್ಣ ಮುಂದೆ ಇದೆ. ಈಗ ಮಾತಾಡಿದಂತ ಸ್ವಾಮಿ ಮುರುಳಪ್ಪರವರು ಮತ್ತು ಪಣಿಸಿ ಅವರು
SCR ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಸಮಯನ ತೆಗೆದುಕೊಳ್ಳದಂತೆ ಅವ್ರು ಹೇಳಿದಾಗೆ ಯಾವುದೇ ಅರ್ಹ ಮತದಾರರು ನಮಗೆ ಬಿಜೆಪಿ ಬರುವಂತ ಮತದಾರರು ಯಾರು ಮಿಸ್ ಆಗಬಾರ್ದು. ನಮ್ದು ಸೇರಿದಂಗೆ ಯಾರು ಅನಧಿಕೃತ ಮತದಾರರಿದ್ದಾರೆ, ಬೇರೆ ರಾಜಕೀಯ ವಿರೋಧಿಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಾರೆ, ಅವ್ರದ್ದು ಲೀಸ್ಟ್ ಇರಬಾರ್ದು ಅನ್ನೋದು ಅಷ್ಟೇ ಉದ್ದೇಶ. ಈಗಾಗಲೇ 3-4 ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ BLOಗಳು ತುಂಬಾ ಯಶಸ್ವಿಯಾಗಿ ಮ್ಯಾಪಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲಿ ಯಾವ ಊರಿನಲ್ಲಿ ಇರ್ತಾರೆ ಅವ್ರ ಡಾಕ್ಯುಮೆಂಟ್ ತಗೊಂಡು ಈ ರೀತಿ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಕ್ಷೇತ್ರದ ಮತದಾರರೇ, ನಮ್ಮ ಬಿಜೆಪಿ ಬರುವಂತ ಮತದಾರ ಇರ್ಬೋದು, ನಮ್ಮ ಮನೆಯವರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಬೇರೆ ಬೇರೆ ಕೂಡ ಉದ್ಯೋಗಸ್ಥರಾಗಿ ವಾಸವನ್ನ ಮಾಡ್ತಾರೆ. ಕೆಲವರು ಮೈಸೂರಿನಲ್ಲಿ ಇರ್ಬೋದು, ಕೆಲವರು ಬೆಂಗಳೂರಿನಲ್ಲಿ ಇರ್ಬೋದು, ಕೆಲವರು ಮುಂಬೈನಲ್ಲಿ ಇರ್ಬೋದು, ಬೇರೆ ಭಾಗದಲ್ಲಿ ಇರ್ಬೋದು. ಅವ್ರು ಅಲ್ಲೂ ಓಟ್ ಇರ್ತಿತ್ತು, ಇಲ್ಲೂ ಇರ್ತಿತ್ತು. ಈಗ SCR ನ ಪರಿಣಾಮದಿಂದ ಒಂದ್ ಕಡೆ ಮಾತ್ರ ಓಟ್ ಇರೋದಕ್ಕೆ ಸಾಧ್ಯ ಆಗುತ್ತೆ. ಪಡಿಸಿ ಹೇಳಿದಾಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಲ್ಲಿ ಓಟ್ ಮಾಡ್ತಿತ್ತು. ಮಹಾನಗರ ಪಾಲಿಕೆ ಇನ್ನುಳಿದಂತೆಗೆ ಎಲ್ಲಿರ್ತಿತ್ತು ಅಲ್ಲಿ ಓಟ್ ಮಾಡ್ತಿತ್ತು. ಅಥವಾ ನಮ್ಮಲ್ಲಿ ಮದುವೆ ಆಗಿದ್ರು ಬೇರೆ ಕಡೆ ಇದ್ರು ನಾವು ಇಲ್ಲಿ ಓಟ್ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಾವು ನಮಗ್ ಬರುವಂತ ಓಟ್ ಆದ್ರೆ ದಯಮಾಡಿ ಅವ್ರಿಗೆ ಮನವೊಲಿಸಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿಸುವಂತ ಕೆಲಸವನ್ನು ಮಾಡಬೇಕು. KRS ಕನ್ನ ಮಾಡಿ ಇಂದ ಹಿಡಿದು ಮಂಡ್ಯದ ಒಳಗು ಹೆಚ್ಚುವಳಿಯಾಗಿದ್ದು ನಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಹಾಗಾಗಿ ಅಲ್ಲಿ ತನಕ ಯಾವುದೇ 264 ಬೂತ್ ಇದೆ ಈಗ ಸದ್ಯ. ಅದು ಇನ್ನು ಜಾಸ್ತಿ ಆಗುತ್ತೆ. 1200 ಜನಕ್ಕೆ ಒಂದು ಮತಗಟ್ಟೆಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಷ್ಟು ಮತಗಟ್ಟೆಗಳಲ್ಲೂ ಪ್ರತಿ ಮತಗಟ್ಟೆಗಳಲ್ಲಿ 15, 20, 50 ಆದ್ರೂ ಅದರ ಸಂಖ್ಯೆ ತುಂಬಾ ದೊಡ್ಡದಾಗುತ್ತೆ. ಆ ರೀತಿ ಬೇರೆ ಕಡೆ ಯಾರು ಇದ್ದು ನಮ್ಗೆ ಓಟ್ ಹಾಕ್ತಾರೆ ಅಂತವ್ರದ್ದು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಇರೋ ತರ ಮಾಡಬೇಕು. ಉದಾಹರಣೆ ಮೈಸೂರಿನಲ್ಲಿ ಇರ್ತೀನಿ, ಅದರ ಓಟ್ ಅಲ್ಲೂ ಇತ್ತು, ಊರಿನಲ್ಲೂ ಇತ್ತು. ಹಾಗಾಗಿ ನಾನು ಈ ಸಲ SCR ಪರಿಣಾಮವಾಗಿ ನನ್ನ ಊರಿನಲ್ಲಿ ಓಟನ್ನು ಉಳಿಸ್ಕೊಂಡಿದ್ದೀನಿ, ಮೈಸೂರಿನಲ್ಲಿ ಮಾಡ್ತಾ ಇದ್ದೀನಿ. ಈ ರೀತಿ ನಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದು ಒಂದು. ಭಾರತೀಯ ಜನತಾ ಪಾರ್ಟಿ ಯಾಕೆ ಅಧಿಕಾರಕ್ಕೆ ಬರಬೇಕು, ಇಷ್ಟೆಲ್ಲ ಚಟುವಟಿಕೆಗಳು ಯಾಕೆ ಮಾಡಬೇಕು ಅಂತಂದ್ರೆ, ನಾವು ಭಾರತದ ಸುತ್ತಮುತ್ತ ದೇಶಗಳನ್ನ ಪರಿಣಾಮ ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದ ಶ್ರೀಲಂಕಾದಲ್ಲಿ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ನೇಪಾಳ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು. ಇವತ್ತು ಅದ್ರ ಪಕ್ಕ ಅಂದ್ರೆ 1942 ತನಕ ಪಕ್ಕದಲ್ಲೇ ಇದ್ದಂತ ಅವತ್ತಿನ ರಷ್ಯಾ, ಈಗಿನ ಇರಾನ್ ಸ್ಥಿತಿ ಯಾವ ರೀತಿ ಇದೆ, ಇಡೀ ವಿಶ್ವದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಇಸ್ರೇಲ್, ಅಮೆರಿಕ, ಇರಾನ್ ಜೊತೆಗೆ ಒಂದು 14 ದೇಶದ ಯುದ್ಧದ ಪರಿಣಾಮ ಇದೆ. ಭಾರತದಲ್ಲಿ ಬಿಜೆಪಿ ನೇತೃತ್ವದ ಬಲಿಷ್ಠ ಸರ್ಕಾರ ಇರೋದ್ರಿಂದ, ಶ್ರೀಯುತ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದ್ರಿಂದ ನಾವೆಲ್ಲರೂ ನೆಮ್ಮದಿಯಾಗಿ ಇವತ್ತು ಕೂಡ ಇಲ್ಲಿ ಸಭೆಯನ್ನ ಮಾಡ್ತಾ ಇದ್ದೀವಿ, ಯಾವುದೇ ಪರಿಣಾಮಗಳಿಲ್ಲದಂತೆ. ಅದೇ ನಾವೊಂದು ಸ್ವಲ್ಪ ಪರಿಣಾಮ ಆ ರೀತಿ ನಮ್ಮ ದೇಶ ಸ್ಥಿತಿ ಇತ್ತು ಅಂದ್ರೆ ಆ ದೇಶಗಳಿಗಿಂತ ಧೈರ್ಯವಾದಂತ ಸ್ಥಿತಿ ನಮ್ದು ಇರ್ತಿತ್ತು ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಭಾರತ ಇಡೀ ವಿಶ್ವಕ್ಕೆ ವಿಶ್ವಗುರು ಆಗಬೇಕು ಅಂತಂದ್ರೆ, ಭಾರತ ಸಮೃದ್ಧವಾಗಿರ್ಬೇಕು ಅಂತಂದ್ರೆ, ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೆ ಎಲ್ಲಾ ಚುನಾವಣೆ ಗೆದ್ರೂ ಮಾತ್ರ ಭಾರತ ಸುಸ್ಥಿರವಾಗಿರುತ್ತೆ, ಸಮೃದ್ಧವಾಗಿರುತ್ತೆ. ನಾವು ಚೆನ್ನಾಗಿದ್ರೆ ಇಡೀ ವಿಶ್ವ ಶಾಂತಿಯಾಗಿರುತ್ತೆ. ಆಗ್ಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ರು, ಭಾರತ ವಿಶ್ವಗುರು ಆಗಬೇಕು ಅಂತ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಈ SCR ಇರ್ಬೋದು, ಪ್ರಶಿಕ್ಷಣ ವರ್ಗ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನಾಚರಣೆ ಇರ್ಬೋದು, ಈ ರೀತಿ ಹಲವಾರು ಚಟುವಟಿಕೆಗಳ ಮುಖಾಂತರ ನಾವು ಕೆಲಸ ಮಾಡಬೇಕು. ನಾವು ಇಷ್ಟು ಜನ ಇದ್ರೆ ಸಾಲದು, ನಾವು ಇಷ್ಟು ಜನ ಬಂದಿ ದೊಡ್ಡ ಸಂಖ್ಯೆಯಲ್ಲಿ ಇನ್ನೂ ನಾವು ಸಕ್ರಿಯವಾಗಿ ನಮ್ಮ BLA ಬಂದಿದ್ದೀವಿ, ಬೂತ್ ಅಧ್ಯಕ್ಷರು ಬಂದಿದ್ದೀವಿ, ಬೇರೆ ಬೇರೆ ಕಾರ್ಯಕರ್ತರನ್ನ ಇದಕ್ಕೆ ಇನ್ವಾಲ್ವ್ ಮಾಡಬೇಕು. ಮನುಷ್ಯ ಹೇಳೋದಕ್ಕೆ ಮುಂದೆ ಬರುವಂತ ಯಾವುದೇ ಚುನಾವಣೆಗಳ ಟಿಕೆಟ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಸಂಘಟನೆ ಬಲಿಷ್ಠ ಆಗಿದ್ರೆ, ನಮ್ಮ ಕಾರ್ಯಕರ್ತರು ಬಲಿಷ್ಠವಾಗಿದ್ರೆ, ನಮ್ಮ ಕೇಂದ್ರದ ನಾಯಕತ್ವ ಮತ್ತು ರಾಜ್ಯದ ನಾಯಕತ್ವ ನಮ್ಗೆಲ್ಲರೂ ಖಂಡಿತ ನ್ಯಾಯವನ್ನ ಕೊಡ್ತಾರೆ. ನಾವೇ ತುಂಬಾ ವೀಕ್ ಆಗಿದ್ರೆ ಆಗ ನಮಗೂ ಕೇಳೋದಕ್ಕೆ ಆಗೋದಿಲ್ಲ, ನಾವು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಘಟನೆ ಬಲಿಷ್ಠ ಮಾಡೋದು ಅಂತಂದ್ರೆ ಏನು? ಉದಾಹರಣೆ ಮೊನ್ನೆ ಮನ್ ಕಿ ಬಾತ್ ನಡೀತು, 264 ಬೂತನ್ನು ಭಾಗವಹಿಸಿದ್ವಾ? ನರೇಂದ್ರ ಮೋದಿ ಅವರ ಅರ್ಧ ಗಂಟೆ ಭಾಷಣ ನಾವು ಕೇಳಿದ್ವಾ? ಕೇಳಿದ್ರೆ ನಾವು ಒಂದು ಸೆಲ್ಫಿ ತೆಗೆದು ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿದೀವ? ಈಗ ಏಪ್ರಿಲ್ 6ಕ್ಕೆ ನಮ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಇದೆ. ರಾಜ್ಯದ ನಾಯಕರು ಕೇಂದ್ರದಿಂದ ನಮ್ಗೆ ಕರೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಕಾರ್ಯಕರ್ತರ ಮನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಎಲ್ಲೆಲ್ಲಿದೆ ಅಲ್ಲಿ ನಾವು ಹಬ್ಬ ಮಾಡುವ ರೀತಿಯಲ್ಲಿ 5, 6, 7ಕ್ಕೆ ನಾವು ಶೃಂಗಾರ ಮಾಡಿ, ಲೈಟಿಂಗ್ಸ್ ಅನ್ನು ಮಾಡಿ, ತೋರಣವನ್ನು ಕಟ್ಟಿ ಮಾಡ್ತೀವ. ಅದನ್ನ ಫೋಟೋ ಅಪ್ಲೋಡ್ ಮಾಡ್ತೀವ.
ಅಂಬೇಡ್ಕರ್ ಜಯಂತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದ ದೊಡ್ಡ ಅರ್ಥಶಾಸ್ತ್ರಜ್ಞರಾಗಿ ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವತ್ತು ನಾವು ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವ. ಈ ರೀತಿಯ ಸಣ್ಣ ಪುಟ್ಟ ಚಟುವಟಿಕೆಗಳನ್ನ ಭಾರತೀಯ ಜನತಾ ಪಾರ್ಟಿ ಇಲ್ಲಿಂದ ಹಿಡಿದು ರಾಜ್ಯದಿಂದ ಹಿಡಿದು ಕೇಂದ್ರ ತನಕ ಗಮನಿಸ್ತಾರೆ. ಅದೆಲ್ಲ ನಾವು ಮಾಡಿದ್ರೆ ಯಶಸ್ವಿಯಾಗಿ ಆಗ ನಾವು ನಮ್ಮ ಟಿಕೆಟ್ ಕೊಡಿ ಅಂತ ಕೇಳೋ ಅಗತ್ಯನೇ ಇರುವುದಿಲ್ಲ, ಅವರೇ ಕೊಡ್ತಾರೆ. ನಾವು ಏನೂ ಮಾಡದೆ ಹೋದ್ರೆ ನಾವು ಟಿಕೆಟ್ ಕೇಳಿದ್ರೆ ಖಂಡಿತ ಕೊಡೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯರವರು ಮತ್ತು ಎಲ್ಲ ಶಿಕ್ಷಕರು